ರಾಂಗ್ ಟರ್ನ್, ಒಂದು ತಪ್ಪು ಹೆಜ್ಜೆಯ ಅಪರಾಧ ಲೋಕ. ನಿಜ, ಒಂದು ತಪ್ಪು ಹೆಜ್ಜೆಯ ಅಪರಾಧ ಲೋಕ. ಅಂತಾರಾಷ್ಟ್ರೀಯ ತಲೆಹಿಡುಕನ ಜೊತೆ ಸುರಸುಂದರಿ. ಏನಿದು ರಹಸ್ಯ? ಅಮೆರಿಕದ ಕುಖ್ಯಾತ ಮಕ್ಕಳ ಲೈಂಗಿಕ ಪೀಡಕ ಜೆಫ್ರಿ ಎಪ್ಸ್ಟೀನ್ 7 ವರ್ಷಗಳ ಹಿಂದೆ ಜೈಲಿನಲ್ಲಿ ಮೃತಪಟ್ಟ. ಆದರೂ ಅವನ ಹೆಸರು ಮಾತ್ರ ಈಗಲೂ ಸುದ್ದಿಯಲ್ಲೇ ಇದೆ. ಕಾರಣ ಎಪ್ಸ್ಟೀನ್ ಫೈಲ್ಸ್ ಹಾಗೂ ಅವನ ಬಹುಕೋಟಿ ಡಾಲರ್ ಮೌಲ್ಯದ ಆಸ್ತಿ. ಈ ಆಸ್ತಿಯ ಫಲಾನುಭವಿ ಕರೀನಾ ಶುಲಿಯಾಕ್ ಎಂಬ ಸುರಸುಂದರಿ. ಹಾಗಾದ್ರೆ ಈ ರೂಪಸಿ ಕರೀನಾ ಯಾರು? ಅಂತಾರಾಷ್ಟ್ರೀಯ ತಲೆಹಿಡುಕನಾಗಿದ್ದ ಎಪ್ಸ್ಟೀನ್ ಜೀವನದಲ್ಲಿ ಆಕೆಯ ಪಾತ್ರವೇನು? ಬೈಲಾರಸ್ ಮೂಲದ ಕರೀನಾ ದಂತ ವೈದ್ಯೆಯಾಗಬೇಕೆಂಬ ಕನಸಿನೊಂದಿಗೆ ಅಮೆರಿಕಕ್ಕೆ ಬಂದಿದ್ಲು. ನ್ಯೂಯಾರ್ಕ್ನಲ್ಲಿ ಇಂಗ್ಲಿಷ್ ಕಲಿಯುತ್ತಾ ದಂತ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ 2011ರಲ್ಲಿ ಜೆಫ್ರಿ ಎಪ್ಸ್ಟೀನ್ನನ್ನ ಭೇಟಿಯಾಗಿದ್ಲು. ಆಗ ಈ ಅಪ್ಸರೆ ಕರೀನಾಗೆ ಕೇವಲ 21 ವರ್ಷ, ಎಪ್ಸ್ಟೀನ್ಗೆ 58 ವರ್ಷ. ಪರಿಚಯ ನಿಧಾನವಾಗಿ ಆಪ್ತ ಸಂಬಂಧವಾಗಿ ಬದಲಾಗಿತ್ತು. ತನಿಖಾ ದಾಖಲೆಗಳ ಪ್ರಕಾರ ಎಪ್ಸ್ಟೀನ್ ಕರೀನಾಳ ಶಿಕ್ಷಣಕ್ಕೆ ನೆರವು ನೀಡಿದ್ದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಪ್ರಭಾವ ಬಳಸಿದ್ದ. ಅಲ್ಲದೆ ವಿಶ್ವವಿದ್ಯಾಲಯಕ್ಕೆ ಲಕ್ಷಾಂತರ ಡಾಲರ್ ದೇಣಿಗೆ ನೀಡಿದ್ದರು ಎಂಬ ದಾಖಲೆಗಳು ಇವೆ. ಇದಷ್ಟೇ ಅಲ್ಲ, ಕರೀನಾಳ ಜೀವನ ವೆಚ್ಚ, ಪ್ರಯಾಣ, ಕುಟುಂಬದ ಖರ್ಚು ಎಲ್ಲದಕ್ಕೂ ಎಪ್ಸ್ಟೀನ್ ಹಣ ಖರ್ಚು ಮಾಡುತ್ತಿದ್ದ ಎನ್ನಲಾಗಿದೆ. ಅವರ ಮನೆಯ ನಿರ್ವಹಣೆ, ಸಿಬ್ಬಂದಿ ಮೇಲ್ವಿಚಾರಣೆ ಸೇರಿದಂತೆ ಹಲವು ಜವಾಬ್ದಾರಿ ಕರೀನಾ ನೋಡಿಕೊಳ್ಳುತ್ತಿದ್ದರೆಂದು ತನಿಖಾ ದಾಖಲೆಗಳು ಹೇಳುತ್ತವೆ. ಅಮೆರಿಕಾದಲ್ಲಿ ಕಾಯಮ್ಮಾಗಿ ಉಳಿಯಲು ಕರೀನಾಗೆ ವಲಸೆ ಸಮಸ್ಯೆಗಳು ಎದುರಾದಾಗ ಗ್ರೀನ್ ಕಾರ್ಡ್ ಪಡೆಯಲು ಎಪ್ಸ್ಟೀನ್ ಪರಿಚಯದ ವ್ಯಕ್ತಿಯೊಂದಿಗೆ ವಿವಾಹ ಮಾಡಿಸಿದ್ದರೆಂಬ ಆರೋಪ. ಆದರೆ ಈ ಬಗ್ಗೆ ಯಾವುದೇ ಅಂತಿಮ ಕಾನೂನು ತೀರ್ಪು ಹೊರಬಂದಿಲ್ಲ. ಇನ್ನೊಂದು ಕುತೂಹಲಕಾರಿ ಸಂಗತಿ ಏನೆಂದರೆ, ಎಪ್ಸ್ಟೀನ್ ತಮ್ಮ ಖಾಸಗಿ ದ್ವೀಪದಲ್ಲಿಯೇ ಕರೀನಾಗಾಗಿ ಪ್ರತ್ಯೇಕ ದಂತ ಚಿಕಿತ್ಸಾಲಯವೊಂದನ್ನು ನಿರ್ಮಿಸಿದ್ದರೆಂಬ ಮಾಹಿತಿ ತನಿಖಾ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ. 2019ರಲ್ಲಿ ಬಂಧನಕ್ಕೊಳಗಾದ ಎಪ್ಸ್ಟೀನ್ ಜೈಲಿನಿಂದ ಕೊನೆಯದಾಗಿ ಮಾತನಾಡಿದವರಲ್ಲಿ ಕರೀನಾ ಕೂಡ ಒಬ್ಬರು. ಕೆಲವೇ ದಿನಗಳ ಬಳಿಕ ಎಪ್ಸ್ಟೀನ್ ಜೈಲಿನಲ್ಲಿ ಮೃತಪಟ್ಟಿದ್ದ. ಅವನ ಸಾವಿನ ನಂತರ ಹೊರಬಂದ ವಿಲ್ನಲ್ಲಿ ಸುಮಾರು $100 ಮಿಲಿಯನ್ ಮೌಲ್ಯದ ಆಸ್ತಿಯ ವಾರಸುದಾರೆ ಎಂದು ಕರೀನಾ ಹೆಸರು ಕಾಣಿಸಿಕೊಂಡಿತು. ಜೊತೆಗೆ 33 ಕ್ಯಾರೆಟ್ ವಜ್ರದ ಉಂಗುರವನ್ನೂ ಆಕೆಗೆ ನೀಡುವ ಉಲ್ಲೇಖವಿದೆ ಎನ್ನಲಾಗಿದೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವಿದೆ. ಇದುವರೆಗೆ ಲಭ್ಯವಿರುವ ತನಿಖಾ ಮಾಹಿತಿಯ ಪ್ರಕಾರ ಎಪ್ಸ್ಟೀನ್ ನಡೆಸಿದ ಲೈಂಗಿಕ ಅಪರಾಧಗಳಲ್ಲಿ ಕರೀನಾ ಭಾಗಿಯಾಗಿದ್ದರು ಎಂಬುದಕ್ಕೆ ಯಾವುದೇ ದೃಢವಾದ ಸಾಕ್ಷಿಗಳು ಸಿಕ್ಕಿಲ್ಲ. ಆಕೆಯ ವಿರುದ್ಧ ಅಂಥ ಅಪರಾಧಗಳಿಗೆ ಸಂಬಂಧಿಸಿದಂತೆ ಯಾವುದೇ ಶಿಕ್ಷೆಯೂ ವಿಧಿಸಲಾಗಿಲ್ಲ. ಹೀಗಾಗಿ ಎಪ್ಸ್ಟೀನ್ ಸಂಪೂರ್ಣ ಆಸ್ತಿ ಕರೀನಾಳಿಗೆ ಸಿಗುತ್ತದೆಯೇ ಅಥವಾ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಸಂತ್ರಸ್ತರಿಗೆ ಪರಿಹಾರವಾಗಿ ಹೋಗುತ್ತದೆಯೇ ಎಂಬುದು ನ್ಯಾಯಾಲಯ ಪ್ರಕ್ರಿಯೆಗಳ ಮೇಲೆ ಅವಲಂಬಿತವಾಗಿದೆ. ಇಂತಹ ಇನ್ನಷ್ಟು ಕುತೂಹಲಕಾರಿ ಮತ್ತು ವಿಶ್ವದ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ACC ಬೆಂಗಳೂರು ಮೆಟ್ರೋ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.